ಹಲೋ ಫ್ರೆಂಡ್ಸ್, ಇವಾಗ ನೀವು ಪೇಪರ್ 2ದು ಸಿಲೆಬಸ್ಸಲ್ಲಿರೋ ಪ್ರಕಾರ ಒಂದೊಂದೇ ಟಾಪಿಕ್ ಕವರ್ ಮಾಡ್ಕೊಂಡು ಬರ್ತೀನಿ ನಾನು ಇವತ್ತು. ಏನಕ್ಕೆ ಅಂದರೆ ನಿಮಗೆ 2023 ಕ್ವೆಶನ್ ಪೇಪರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆಯಲ್ಲ, ಇದು 2 ಮಾರ್ಕ್ಸಿಂದು ಕೇಳಿದರು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಪೇಪರ್ 2 ಮ್ಯಾಥ್ಸ್ ಸೈನ್ಸ್ ಅವ್ರ ಸಿಲೆಬಸ್ ಇದು. ಮ್ಯಾಥಮೆಟಿಕ್ಸಲ್ಲಿ ಏನೇನಿದೆ ಮ್ಯಾಥಮೆಟಿಕ್ ಕಂಟೆಂಟ್ ನೋಡಿ. ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ನೆಕ್ಸ್ಟ್ ನಂಬರ್ ಸಿಸ್ಟಮ್ ಇದೆ, ಥರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರಾಬಬಿಲಿಟಿ, ಫೋರ್ತ್ ಟ್ರಿಗ್ನೋಮೆಟ್ರಿ, ಫಿಫ್ತ್ ಕೋಆರ್ಡಿನೇಟ್ ಜಿಯೋಮೆಟ್ರಿ, ಸಿಕ್ಸ್ತ್ ಐಡೆಂಟಿಫೈಸ್, ಸಿಕ್ಸ್ತ್ ಐಡೆಂಟಿಫೈಸ್ ಇದೆಯಲ್ಲ ಅದು ಪೇಪರ್ 1ಅಲ್ಲೂ ಇದೆ. ಓಕೆ, ಸೆವೆಂತ್ ನೋಡಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, ಏಯ್ತ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ನೈನ್ತ್ ಪಾಲಿನಾಮಿಯಲ್ಸ್, ಮೆನ್ಸುರೇಷನ್, ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್, ಸರ್ಕಲ್ಸ್ ಮತ್ತು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಇವಾಗ ಸರ್ಕಲ್ಸ್ ಏನಿದೆ ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಕಾಮನ್ ಇರುತ್ತೆ. ಟ್ರಯಾಂಗಲ್ಸಲ್ಲೂ ಅಷ್ಟೇ, ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್ ಇದೆಲ್ಲ ಏನಿರುತ್ತೆ ಪೇಪರ್ 1 ಪೇಪರ್ 2 ಇಬ್ಬರಿಗೂ ಕಾಮನ್ ಇರುತ್ತೆ. ಸೊ ಪೇಪರ್ 1 ಕೂಡ ನೀವು ಒಂದು ಸರ್ಕಲ್ಸ್ ಆಗಿರಲಿ, ಕ್ವಾಡ್ರಿಲ್ಯಾಟ್ರಲ್ಸ್, ಟ್ರಯಾಂಗಲ್ಸ್ ಆ ವಿಡಿಯೋಸ್ ಕೂಡ ನೀವು ನೋಡ್ಕೊಳ್ಳಿ. ಓಕೆ, ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಬಗ್ಗೆ ಓದೋಣ. ಫಸ್ಟ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು? ax² + bx + c = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇವಾಗ x² ಇದೆಲ್ಲ ನಾವು ಏನು ಹೇಳ್ತೀವಿ, ಇದಕ್ಕೆ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಸೊ x² x ಇದೆಯಲ್ಲ ಇದಕ್ಕೆ ನಾವು ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಇವಾಗ a b c ಇದೆಯಲ್ಲ ಅದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಇದು ನೆನಪಿಗಿರಲಿ. ಇವಾಗ ಎ ಜಾಗದಲ್ಲಿ ಯಾವತ್ತು ಎ ಜಾಗದಲ್ಲಿ 0 ಇರೋದಿಲ್ಲ. ಎ ಈಸ್ ನಾಟ್ ಈಕ್ವಲ್ ಟು 0. ಏನಕ್ಕೆ? ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದರಲ್ಲಿ 7 ಅಥವಾ ಇಲ್ಲಿ ಒಂದು 8 ಇರುತ್ತೆ. ಬಿ ವ್ಯಾಲ್ಯೂ 7, ಸಿ ವ್ಯಾಲ್ಯೂ 8, ಎ ವ್ಯಾಲ್ಯೂ ಬಂದುಬಿಟ್ಟು 0 ಇದ್ದರೆ ಏನಾಗುತ್ತೆ ಅಂದರೆ 0 × x² ಏನಾಗುತ್ತೆ? 0ನೇ ಆಗಿಬಿಡುತ್ತೆ. ಸೊ ಈ ವ್ಯಾಲ್ಯೂ ಏನಾಗುತ್ತೆ ನಿಮಗೆ? ಈ ಹೋಲ್ ವ್ಯಾಲ್ಯೂ 0 ಅಂತ ಆಗಿಬಿಡುತ್ತೆ. ಸೊ ಮೇನ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಏನಂತಂದರೆ x² ಹೈಯೆಸ್ಟ್ ಪವರ್ ಆಗಿರುತ್ತೆ. ಅಂದರೆ x² ಇರಲೇಬೇಕು, ಆ ಥರ ನೆನ್ಪಿಟ್ಕೊಳ್ಳಿ. x² ಇದ್ರೇ ಅದು ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದು. ಈ ರೀತಿ ನೆನ್ಪಿಟ್ಕೊಳ್ಳಿ. ಯಾವತ್ತು x² ಪಕ್ಕದಲ್ಲಿ 0 ಇರೋದಿಲ್ಲ. ಇವಾಗ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಒಂದು ಕ್ವೆಶನ್ಸ್ ಇದೆ. ಅದರಲ್ಲಿ ಏನು, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆಯೋ ಅಥವಾ ಇಲ್ವೋ ಅಂತಂದ್ಬಿಟ್ಟು ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಫುಲ್ ಹೋಲ್ ಸಾಲ್ವ್ ಮಾಡಿದಾಗ ನಿಮಗೆ ಏನು ಇಲ್ಲಿ x² ಬರಬೇಕು. x² + x + c ಈ ರೀತಿ ಬಂದಾಗ ಒಟ್ಟು ಮೇಯ್ನ್ ನಿಮಗೆ ಏನಂತಂದರೆ x² ಇರಬೇಕು. ನಿಮಗೆ ಮೇಯ್ನ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ x² ಇರಬೇಕು. ಇದು ಪವರ್ 2 ಇದೆಯಲ್ಲ ಇದು ಇರಬೇಕು. ಆವಾಗ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಇವಾಗ ಮೇನ್ ಇದು ನೆನಪಿಟ್ಕೊಳ್ಳಿ, ಎ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಇಲ್ಲಿ ಯಾವತ್ತೂ 0 ಬರೋದಿಲ್ಲ. ಇಲ್ಲಿ ವ್ಯಾಲ್ಯೂ 1 ಇರಬೇಕು, ಅಥವಾ ಒಂದು 4 ಇರಬೇಕು, ಅಥವಾ 5 ಇರಬೇಕು, ಅಥವಾ 6 ಇರಬೇಕು. ಈ ಥರ ಇರಬೇಕು. ಅಕಸ್ಮಾತ್ ಇಲ್ಲಿ 0 ಅಂತ ಬಂದರೆ ಎ ಜಾಗದಲ್ಲಿ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗೋದಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಒಂದು ಈಕ್ವೇಷನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಈಸ್ ಈಕ್ವಲ್ ಟು 0 ಇರಬೇಕು. ಈಕ್ವೇಷನ್ ಅಂತಂದರೆ ಈಸ್ ಈಕ್ವಲ್ ಟು 0 ಇರಬೇಕು. ಇಲ್ಲಿ 2 ಪಾಯಿಂಟ್ ಇಂಪಾರ್ಟೆಂಟ್. x² ಇರಬೇಕಿಲ್ಲಿ ಸ್ಟಾರ್ಟಿಂಗ್, ಈಸ್ ಈಕ್ವಲ್ ಟು 0 ಇರಬೇಕು. ಅದೆರಡು ಇಂಪಾರ್ಟೆಂಟ್. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ x⁴ ಪವರ್ 2 ಇರಬೇಕು. ಈಸ್ ಈಕ್ವಲ್ ಟು ಏನಾದರೂ ಒಂದು ನಂಬರ್ ಇರ್ಬೋದು ಅಥವಾ 0 ಇರಬೇಕು. ನೋಡಿ, ಇವಾಗ ಈ ಕ್ವೆಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚೆಕ್ ವೆದರ್ ದ ಫಾಲೋಯಿಂಗ್ ಆರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆರ್ ನಾಟ್. ಇವಾಗ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ನೀವು ಚೆಕ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನು ಹೇಳಿದ್ದೆ ನಾನು, x² ಇರಬೇಕು. ಎಕ್ಸ್ಗೆ ಪವರ್ ಏನಿರಬೇಕು? 2 ಇರಬೇಕು. x⁴ ಇರಬೇಕು ಒಂದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ. ಮತ್ತು ಸೆಕೆಂಡ್ ಪಾಯಿಂಟ್ ಏನು ಹೇಳಿದ್ದೆ, ಈಕ್ವಲ್ಸ್ ಇರಬೇಕು. ಅದಿದ್ದಾಗ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಏನಿದೆ ಆನ್ಸರ್ ನೋಡಿ, ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ 2. ಅಲ್ಲಿ ನಮಗೆ ಹೈಯೆಸ್ಟ್ ಡಿಗ್ರಿ ಆಫ್ ವೇರಿಯೇಬಲ್ ಅಂದರೆ ಏನು? ಎಕ್ಸ್ಗೆ ವೇರಿಯೇಬಲ್ ಅಂತ ಹೇಳ್ತೀವಲ್ವ, ಅದರದ್ದು ಹೈಯೆಸ್ಟ್ ಡಿಗ್ರಿ ಎಷ್ಟಿದೆ? 2 ಇದೆ. ಅಂದರೆ ಒಂದು ಪವರ್ ಏನಿದೆ 2 ಇರಬೇಕು.
Therefore, the given equation is a quadratic equation. Next example ನೋಡಿ, x square is equal to 8. ಇವಾಗ x ಸ್ಕ್ವೇರ್ ಇರುತ್ತೆ, ಸೊ ಅದಿದ್ದಾಗ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಯಿತು. ಈಕ್ವಲ್ಸ್ ಇದೆ, ಸರಿ. ಅದಾದಮೇಲೆ 8 ಇದೆ, ಅಲ್ಲಿ 0 ಇಲ್ಲ. ಸೊ 8 ಆದರೂ ಇರ್ಬೋದು, 0 ಆದರೂ ಇರ್ಬೋದು, ಯಾವುದೇ ನಂಬರ್ ಆಗಿರ್ಬೋದು. ನಮಗೆ ಮೇಯ್ನ್ ಏನಿರುತ್ತೆ, ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ 2 ಇರಬೇಕು. ಒಂದು ಏನಿದೆ, ಪವರ್ ಏನಿದೆ ಅದರದ್ದು 2 ಇರಬೇಕು, ಈಕ್ವಲ್ಸ್ ಇರಬೇಕು. ಇನ್ನೊಂದು ಏನಿದೆ, ಯಾವುದೋ ಒಂದು ನಂಬರ್ ಅದ್ರ ಪಕ್ಕದಲ್ಲಿದೆ, 8 ಇದೆ, 0 ಇರ್ಬೋದು, ಅಥವಾ ಯಾವುದೇ ಒಂದು ನಂಬರ್ ಇರ್ಬೋದು. ಓಕೆ, ಸೊ ದ ಗಿವನ್ ಈಕ್ವೇಷನ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಹಾಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದಕ್ಕೆ ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ನಮಗೇನು ಬರುತ್ತೆ, ಈ ರೀತಿ ಈಕ್ವೇಷನ್ ಬರುತ್ತೆ. 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಅಲ್ಲೇನಾಯಿತು, ಫಸ್ಟ್ ಏನಿದೆ, ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯೇಬಲ್ ಇಸ್ 2 ಇದೆ, ಎಕ್ಸ್ಗೆ ಪವರ್ 2 ಇದೆ, ಇನ್ನೊಂದು ಈಕ್ವಲ್ಸ್ 0 ಇದೆ. ಸೊ ಇದು ಕೂಡ therefore the given equation is also a quadratic equation. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, √3x is equal to 22/13 ಅಂತ ಇದೆ. ಸೊ ಇವಾಗ √3 ಅದು ಬಿಟ್ಬಿಡಿ, x ಅಂತ ಇದೆ. ಸೊ ಇಲ್ಲಿ x to the power of 2 ಇಲ್ಲ. ಸೊ ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯೇಬಲ್ ಏನಿದೆ, x to the power of 1 ಇದೆ. ಸೊ x to the power of 1 ಇದ್ದಾಗ ಅದಕ್ಕೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳೋದಿಲ್ಲ. ಇಟ್ ಈಸ್ ನಾಟ್ ಎ quadratic equation. x to the power of 1 ಇದೆ, the highest degree of the variable is 1, so it is not a quadratic equation. Next example ನೋಡಿ, x cube minus 10x plus 74 is equal to 0. ಇಲ್ಲಿ ಏನಿದೆ, the highest degree of the variable is 3 ಇದೆ, x to the power of 3 ಇದೆ. ಸೊ ಇದು ಕೂಡ not a quadratic equation. ನೆಕ್ಸ್ಟ್ ಎಕ್ಸಾಂಪಲಲ್ಲಿ x square minus y square. ಸೊ ಇಟ್ ಈಸ್ ಆಲ್ಸೋ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಏನಕ್ಕೆ ಅಂತಂದರೆ ಇಟ್ ಹ್ಯಾಸ್ 2 ವೇರಿಯೇಬಲ್ಸ್. ಇಲ್ಲಿ ಬರೀ ವೇರಿಯೇಬಲ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಮತ್ತು ವೈ ಸ್ಕ್ವೇರ್. ನೋಡಿ, ಈ ರೀತಿ ಕ್ವಶನ್ ಕೊಟ್ಟರೆ ನಿಮಗೆ ಕಷ್ಟ ಆಗುತ್ತೆ ಸ್ವಲ್ಪ. ಇದಕ್ಕೆ ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿಬಿಟ್ಟು ಅದಾದಮೇಲೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನು ಅಥವಾ ಇಲ್ವೋ ಅಂತಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಓಕೆ, ಇವಾಗ x - 4 ಇಂಟು 2x - 3 = 0 ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಅವಾಗ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, x into 2x minus 3 minus 4 into 2x minus 3 equals 0. ಇವಾಗ ನೆಕ್ಸ್ಟ್ ಏನಾಯಿತು, 2x square minus 3x minus 8x ಪ್ಲಸ್ ಏನಕ್ಕೆ -4 into -3 ಏನಾಯಿತು, ಪ್ಲಸ್ 12 is equal to 0. ನೆಕ್ಸ್ಟ್ 2x square minus 11x ಪ್ಲಸ್ 12. 11x ಹೇಗಾಯಿತು, -3x -8x ಎರಡೂ ಸೇರಿ 11x ಆಯಿತು. ಓಕೆ, ಏನಾಯ್ತು ಇವಾಗ, ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಏನಕ್ಕೆ ಅಂದರೆ 2x ಸ್ಕ್ವೇರ್ minus 11x plus 12 is equal to 0. ನಮಗೆ ಏನು ಬಂತು, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬಂತು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, x + 2 ಇಂಟು x - 7 is equal to 5. ಇದರಲ್ಲಿ ನಾವು ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ x ಇಂಟು x - 7 ಪ್ಲಸ್ 2 ಇಂಟು x - 7 is equal to 5. ನೆಕ್ಸ್ಟ್ ಸ್ಟೆಪ್, x ಸ್ಕ್ವೇರ್ minus 7x ಪ್ಲಸ್ 2 ಇಂಟು x 2x ಮೈನಸ್ ಇಂಟು ಪ್ಲಸ್ ಮೈನಸ್. ಏನಕ್ಕೆ ಮೈನಸ್ ಬಂತಿಲ್ಲಿ, 7 ಪಕ್ಕ ಮೈನಸ್ ಇದೆ, ಬಿಗರ್ ನಂಬರ್ ಪಕ್ಕ ಮೈನಸ್ ಇದೆ. ಸೊ -14, 2 7s are 14 is equal to 5. ನೆಕ್ಸ್ಟ್ x ಸ್ಕ್ವೇರ್ ಮೈನಸ್ 5x ಮೈನಸ್ 14 -5x ಏನಕ್ಕೆ ಬಂತು, -7x ಪ್ಲಸ್ 2x ಅದೆರಡೂ ಮೈನಸ್ ಮಾಡಿದಾಗ -5x ಬಂತು. -14 ಹೇಗಿದೆಯೋ ಹಾಗೆ ಬರ್ಕೊಂಡ್ವಿ. ಆ ಕಡೆ ಇದ್ದಿದ್ದು 5 ಈ ಕಡೆ ತೊಗೊಂಬಂದಾಗ -5 ಆಯಿತು, ಈಕ್ವಲ್ಸ್ 0. ನೆಕ್ಸ್ಟ್ ಸ್ಟೆಪ್, x ಸ್ಕ್ವೇರ್ ಮೈನಸ್ 5x ಮೈನಸ್ 14 -5 ಅಂದರೆ ಎರಡಕ್ಕೂ ಮೈನಸ್ ಇದೆ. ಸೊ ಅದಕ್ಕೆ ಆ್ಯಡ್ ಮಾಡಿದ್ವಿ, 19 ಬಂತು. ಸೊ ಇಟ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇವಾಗ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಈಸ್ ಈಕ್ವಲ್ ಟು x - 2 ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಲೆಫ್ಟ್ ಸೈಡಲ್ಲೇ ಇರೋದು ಹಾಗೆ ಬರ್ಕೋತೀವಿ, ಈ ಕಡೆ ರೈಟ್ ಸೈಡಲ್ಲೇ ಇರೋದು x ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್,
ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ 3x ಪ್ಲಸ್ 1 ಈಕ್ವಲ್ಸ್ ಮೈನಸ್ 4x ಪ್ಲಸ್ 4. ನೆಕ್ಸ್ಟ್ 3x ಪ್ಲಸ್ 1 ಈ ಕಡೆ ಮೈನಸ್ 4x ಈ ಕಡೆ ಬಂದಾಗ ಪ್ಲಸ್ 4x ಆಗುತ್ತೆ, ಅದು ಮೈನಸ್ 4 ಆಗುತ್ತೆ, ಈಕ್ವಲ್ಸ್ 0. ನೆಕ್ಸ್ಟ್ 7x ಏನಕ್ಕೆ 3x ಪ್ಲಸ್ 4x 7x ಆಯಿತು, ಮೈನಸ್ 3 ಪ್ಲಸ್ 1 ಮೈನಸ್ 4 ಏನಾಯಿತು, ಮೈನಸ್ 3 ಆಯಿತು, ಈಸ್ ಈಕ್ವಲ್ ಟು 0. ಇವಾಗ ಈ ಈಕ್ವೇಷನ್ ಹೇಗಿದೆ ಅಂತಂದರೆ 7x ಮೈನಸ್ 3 ಇದೆ. ಸೊ ದ ಹೈಯೆಸ್ಟ್ ಡಿಗ್ರಿ ಆಫ್ ದ ವೇರಿಯೇಬಲ್ ಈಸ್ 1 ಇದೆ. ಇಲ್ಲಿ ಏನು ಎಕ್ಸ್ನ ಒಂದು ಪವರ್ ಏನಿದೆ 1 ಇದೆ. ಸೊ ಎಕ್ಸ್ ಪವರ್ 2 ಇದ್ದಾಗ ಮಾತ್ರ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ದ ಗಿವನ್ ಈಕ್ವೇಷನ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್. ಇವಾಗ ನಾವಿವತ್ತು ಇಷ್ಟು ಕಲಿಯೋಣ. ಫಸ್ಟ್ ಏನಿದೆ ಮೆಥಡ್ಸ್ ಟು ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇದೆರಡು. ಫಸ್ಟ್ ಮೆಥಡ್ ಯಾವುದು, ಫ್ಯಾಕ್ಟ್ರೈಸೇಷನ್ ಮೆಥಡ್. ಫ್ಯಾಕ್ಟ್ರೈಸೇಷನ್ ಮೆಥಡ್ ಒಂದು, ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡ್ ಒಂದು ಕಲಿಯೋಣ. ಇವಾಗ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ನಾವೇನು ಮಾಡಬೇಕು, ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಆವಾಗ ಇನ್ನೂ ಕ್ಲಿಯರ್ ಆಗುತ್ತೆ. ನಾವು ಇವಾಗ ಎ ವ್ಯಾಲ್ಯೂನ ಒಂದು 2 ಅಂತ ಹಾಕ್ಕೊಳ್ಳೋಣ, ಬಿ ವ್ಯಾಲ್ಯೂಗೆ 1 ಅಂತ ಹಾಕ್ಕೊಳ್ಳೋಣ, ಸಿಗೆ 6 ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ 2x ಸ್ಕ್ವೇರ್ ಆಗುತ್ತೆ. 2x ಸ್ಕ್ವೇರ್ ಪ್ಲಸ್ 1x 1 ಇಂಟು ಎಕ್ಸ್ ಏನಾಗುತ್ತೆ 1x ಪ್ಲಸ್ 6 ಈಕ್ವಲ್ಸ್ 0. ಏನಾಯ್ತದು ಈಕ್ವೇಷನ್, 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 6 ಈಕ್ವಲ್ಸ್ 0 ಈ ಥರ ಬರುತ್ತೆ. ಯಾವಾಗ ನಾವು ಒಂದು ಫಾರ್ಮುಲಾಗೆ, ಸ್ಟ್ಯಾಂಡರ್ಡ್ ಫಾರ್ಮುಲಾಗೆ ನಾವು ಈ ಥರ ವ್ಯಾಲ್ಯೂ ಹಾಕಿದ್ರೆ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ 1, ಸಿಗೆ 6 ಅಂತ ಹಾಕ್ಕೊಂಡ್ರೆ, ಇವಾಗ ಇದನ್ನು ತಗೊಂಡು ಈ ಎಕ್ಸಾಂಪಲ್ನ ತಗೊಂಡು ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ಮಾಡೋಣ. ಇವಾಗ ನೀಟಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 6 ಅಂತ ಇದೆ. ಇವಾಗ ನಮಗೆ ಯಾವತ್ತು ಇದರಲ್ಲಿ ಸೊಲ್ಯೂಷನ್ ಏನು ನಾವು ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು ರೀಚೆಕ್ ಮಾಡ್ತೀವಲ್ವ, ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು, ಆವಾಗ ನಮಗೆ ಏನಿರಬೇಕು, LHS ಮತ್ತು RHS ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆಯೂ ನಮಗೆ ಈ ಸೇಮ್ ನಂಬರ್ ಬರಬೇಕು. ಆವಾಗ ನಮ್ಮ ಆನ್ಸರ್ ಕರೆಕ್ಟ್ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೋಬೋದು. ಇವಾಗ ಇಲ್ಲಿ ಏನಿದೆ ಎಕ್ಸ್ ಪ್ಲಸ್ 4 ಈಕ್ವಲ್ 6 ಅಂತ ಇದೆ. ಸೊ ಎಕ್ಸ್ನ ನಾವು ಏನು ಹಾಕ್ಕೊಳ್ಳೋಣ, 2 ಅಂತ ಹಾಕ್ಕೊಳ್ಳೋಣ. ಎಕ್ಸ್ ವೇರಿಯಬಲ್ ಇದೆಯಲ್ಲ ಅದ್ರ ವ್ಯಾಲ್ಯೂ 2 ಅಂತ ಹಾಕ್ಕೊಂಡ್ರೆ 2 ಪ್ಲಸ್ 4 ಈಸ್ ಈಕ್ವಲ್ ಟು 6. ಈ ಕಡೆನೂ 6 ಬರುತ್ತೆ, ಈ ಕಡೆನೂ 6 ಬರುತ್ತೆ. ಸೊ LHS ಮತ್ತು RHS ಎರಡು ಈಕ್ವಲ್ ಆಗಿರಬೇಕು. ಇವಾಗ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ಸ್ 0. ಈ ಈಕ್ವೇಷನ್ಗೆ ನಾವು ಏನು ಮಾಡ್ತೀವಿ, 2x ಸ್ಕ್ವೇರ್ ಹೇಗಿದೆಯೋ ಹಾಗೆ ಬರ್ಕೋತೀವಿ, ಪ್ಲಸ್ 4x ಮೈನಸ್ 3x ಹೇಗೆ ಬಂತು ಅಂತಂದರೆ, ಇವಾಗ ಎಕ್ಸ್ನ ನಾವು ಸ್ಪ್ಲಿಟ್ ಮಾಡ್ತೀವಿ, 2 ಮಾಡ್ಕೋತೀವಿ. ಎಕ್ಸ್ನ ಸ್ಪ್ಲಿಟ್ ಮಾಡಿ 2 ಮಾಡಿಕೊಂಡು -6 ಹಾಗೆ ಬರಿತೀವಿ, ಈಕ್ವಲ್ಸ್ 0. ಫಸ್ಟ್ ನಾವು 2 6 12 ಮಾಡ್ಕೋತೀವಿ. 2 6 12 ಮಾಡಿದಾಗ ನಮಗೇನು ಬಂತಲ್ಲಿ -12 ಬಂತು. ಏನಕ್ಕೆ, 6 ಪಕ್ಕದಲ್ಲಿ ಏನಿದೆ ಮೈನಸ್ ಸಿಂಬಲ್ ಇದೆ. ಸೊ -12 ಬಂದಾಗ ನಮಗೆ 2 ನಂಬರ್ ನಾವು ಫೈಂಡ್ ಔಟ್ ಮಾಡಬೇಕು. ಇವಾಗ 3 4 ಏನಾಗುತ್ತೆ, 3 4 12 ಆಗುತ್ತೆ. 3 4 12 ಆಗಿರಬೇಕು. ಪ್ಲಸ್ ನಾವು ಅದನ್ನು ಆ್ಯಡ್ ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ 12 ಬರಬೇಕು, ಆ್ಯಡ್ ಮಾಡಿದಾಗ ಏನು ಬರಬೇಕು, ಮಿಡಲ್ ಟರ್ಮ್ ಬರಬೇಕು. ನಮಗೆ ಆ್ಯಡ್ ಮಾಡಿದಾಗ ಮಿಡಲ್ ಟರ್ಮ್ ಬರಬೇಕು. ಆ ಥರ 2 ನಂಬರ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ಎಕ್ಸ್ ಪಕ್ಕದಲ್ಲಿ ಯಾವುದು ನಂಬರ್ ಇಲ್ಲ. ಸೊ ಎಕ್ಸ್ ಪಕ್ಕ ಯಾವುದು ನಂಬರ್ ಇಲ್ಲ ಅಂದರೆ ಅದರ ಅರ್ಥ 1 ಅಂತಂದ್ಬಿಟ್ಟು. ಸೊ ಇವಾಗ 4 + 4 - 3 ಮಾಡಿದಾಗ ನಮಗೇನು ಬಂತು, +1 ಬಂತು. ಓಕೆ, ನೆಕ್ಸ್ಟ್ 2x ಇಂಟು ಎಕ್ಸ್ ಪ್ಲಸ್ 2, 3 ಇಂಟು ಎಕ್ಸ್ ಅಂತ ಬರ್ಕೋತೀವಿ. 3xಗೆ 3 2 6 -3 + 2, 3 2 6 -6 ಆಗುತ್ತೆ. ಸೊ ನೆಕ್ಸ್ಟ್ 2x - 3 ಫಸ್ಟ್ ಬರ್ಕೊಂಡು ಅದಾದಮೇಲೆ ಎಕ್ಸ್ ಪ್ಲಸ್ 2 ಈಕ್ವಲ್ಸ್ 0 ಬರಿತೀವಿ. ಇವಾಗ 2x - 3 ಅದೊಂದು ಫ್ಯಾಕ್ಟರ್ ಸಿಕ್ಕಿದೆ, ಎಕ್ಸ್ ಪ್ಲಸ್ 2 ಇದೊಂದು ಫ್ಯಾಕ್ಟರ್ ಸಿಕ್ಕಿದೆ. 2 ಫ್ಯಾಕ್ಟರ್ಸ್ ನಮಗೆ ಸಿಕ್ಕಿದೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ 2x - 3 ಈಕ್ವಲ್ಸ್ 0 ಹಾಕ್ಕೊಂಡ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ಪ್ಲಸ್ 2
ಈಕ್ವಲ್ಸ್ 0 ಅದನ್ನು ಸಿಂಪ್ಲಿಫೈ ಮಾಡಿದಾಗ ಇನ್ನೊಂದು ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನಮಗೆ 2 ಬರುತ್ತೆ. -2 ಒಂದು, 3/2 ಒಂದು. ಸೊ ಇವಾಗ ನಮಗೆ ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ಹೇಗೆ ಸಾಲ್ವ್ ಮಾಡೋದು ಗೊತ್ತಾಯಿತು. ನೆಕ್ಸ್ಟ್ ನಾವು ಕ್ವಾಡ್ರಾಟಿಕ್ ಮೆಥಡಿಂದ ಹೇಗೆ ಸಾಲ್ವ್ ಮಾಡೋದು ಕಲಿಯೋಣ. ಇವಾಗ ಈ ಫಾರ್ಮುಲಾ ಏನಿದೆ, ಎಕ್ಸ್ ಈಕ್ವಲ್ಸ್ -b ಪ್ಲಸ್ ಆರ್ ಮೈನಸ್ √b² - 4ac/2a. ಇದು ನಿಮಗೆ ಚೆನ್ನಾಗಿ ನೆನಪಿಗಿರಬೇಕು. ಒಂದು ಸ್ವಲ್ಪನೂ ಮಿಸ್ಟೇಕ್ ಮಾಡಿದ್ರೆ ಹೋಲ್ ಪ್ರಾಬ್ಲಮ್ಮೇ ಮಿಸ್ಟೇಕ್ ಆಗುತ್ತೆ. ಇದೆ ಅಂತನೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಎಲ್ಲವೂ ಅಷ್ಟೇ, ಪ್ಲಸ್ ಮೈನಸಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ಹೋಲ್ ಪ್ರಾಬ್ಲಮ್ ಮಿಸ್ ಆಗುತ್ತೆ. ಓಕೆ, ಇಷ್ಟು ನೆನಪಿಗಿರಲಿ. ನಿಮಗೆ ನೋಡೋಕ್ಕೆ ಕಾಂಪ್ಲಿಕೇಟ್ ಅನಿಸುತ್ತೆ, ಬಟ್ ಒಂದು ಎಕ್ಸಾಂಪಲ್ ನೀವು ನೋಡಿದ ತಕ್ಷಣ ಈಸಿ ಆಗಿಬಿಡುತ್ತೆ. ಓಕೆ, ನಮಗೆ ಇವಾಗ ಮುಂಚೆ ಏನು ಬಂತು, ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಎಕ್ಸ್ನ 2 ವ್ಯಾಲ್ಯೂ ಬಂತು, ಒಂದು ಪ್ಲಸ್ ಬಂತು, ಒಂದು ಮೈನಸ್ ಬಂತು. ಅದೇ ರೀತಿ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಎಕ್ಸ್ಗೆ 2 ವ್ಯಾಲ್ಯೂ ಬಂತಲ್ಲ, 2 ಸೊಲ್ಯೂಷನ್ ಬಂತಲ್ಲ, ಎಕ್ಸ್ ಈಕ್ವಲ್ಸ್ ಪ್ಲಸ್ ಮತ್ತು ಮೈನಸ್ ಏನೋ ಬಂತಲ್ವ, ಅದೇ ರೀತಿ ಇದರಲ್ಲೂ ಕೂಡ ಏನಿರುತ್ತೆ, 2 ಸೊಲ್ಯೂಷನ್ ಬರುತ್ತೆ ನಮಗೆ. ಎಕ್ಸ್ ಈಕ್ವಲ್ಸ್ ಪ್ಲಸ್ ಏನೋ ಒಂದು ಬರುತ್ತೆ, ಎಕ್ಸ್ ಈಕ್ವಲ್ಸ್ ಮೈನಸ್ ಏನೋ ಒಂದು ಆನ್ಸರ್ ಬರುತ್ತೆ, 2 ಆನ್ಸರ್ ಬರುತ್ತೆ. ನೋಡಿ ಇದರಲ್ಲಿ ಕೆಳಗಡೆ ಇದೆಯಲ್ಲ, ಇವಾಗ ax² + bx + c = 0 ಇದೆಯಲ್ಲ, ಇದೇನಿದು ನಿಮಗೆ ಸ್ಟ್ಯಾಂಡರ್ಡ್ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ. ಮೇಲ್ಗಡೆದೇನಿದೆ ಅದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ಕ್ವಾಡ್ರಾಟಿಕ್ ಮೆಥಡಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ, ಒಂದು ರೂಟ್ನ ಫೈಂಡ್ ಔಟ್ ಮಾಡೋದಕ್ಕೆ, ಯಾವುದೋ ಒಂದು ರೂಟ್ನ 2 ರೂಟ್ ಸಿಗುತ್ತೆ ನಮಗೆ. ಆ 2 ರೂಟ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದು, ಎಕ್ಸ್ ಈಕ್ವಲ್ಸ್ -b ಪ್ಲಸ್ ಆರ್ ಮೈನಸ್ √b² - 4ac/2a. ಇದು ಕಾಂಪ್ಲಿಕೇಟ್ ಅನ್ನಿಸ್ತಾ ಇದೆ, ಪ್ರಾಬ್ಲಮ್ ಮಾಡಿದ ತಕ್ಷಣ ಈಸಿ ಆಗಿಬಿಡುತ್ತೆ. ಓಕೆ, ಇವಾಗ -b ಅಂತ ಇದೆಯಲ್ಲ, ಇದೇನು -b ಅಂದರೆ ಏನು? ಇವಾಗ ಇಲ್ಲಿ ಸೆಕೆಂಡ್ ಟರ್ಮ್ ನಿಮಗೆ ಕಾಣಿಸ್ತಾ ಇದಲ್ವಾ, ಸೆಕೆಂಡ್ ವೇರಿಯಬಲ್ ಪಕ್ಕ ಕಾಣಿಸ್ತಾ ಇದಲ್ವಾ, ಅದು b. ಓಕೆ, ಅದರಲ್ಲಿ ನಿಮಗೆ ಏನೋ ಕ್ವಶನಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಏನೋ ಒಂದು 2x ಅಂತ ಏನೋ ಕೊಟ್ಟಿರ್ತಾರೆ. ಸೊ ಆ 2 ಅನ್ನೋದೇನಿದೆ ಬಿನ ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಇವಾಗ 4ac ಅಂತ ಇದೆಯಲ್ಲ, ಅದು 4 × a ಅಂತಂದರೆ x² ಪಕ್ಕ a ವ್ಯಾಲ್ಯೂ ಕೊಟ್ಟಿರ್ತಾರೆ, ಏನಾದರೂ 7 ಅಥವಾ 8 ಏನಾದರೂ ಒಂದು ನಂಬರ್ ಕೊಟ್ಟಿರ್ತಾರೆ. x² ಪಕ್ಕ a ಇದೆಯಲ್ಲ, ಅದರ ವ್ಯಾಲ್ಯೂ ನಾವು 4 × a ಜಾಗದಲ್ಲಿ a ವ್ಯಾಲ್ಯೂ ಹಾಕೋತೀವಿ. ನೆಕ್ಸ್ಟ್ ಸಿ ಜಾಗದಲ್ಲಿ ಏನಿದೆ, ಸಿ ಒಂದು ಕಾನ್ಸ್ಟೆಂಟ್ ನಂಬರ್ ಇರುತ್ತಲ್ಲ, ಅದ್ರ ಪಕ್ಕ ಯಾವುದೂ ವೇರಿಯೇಬಲ್ ಇರಲ್ಲ, ಬರೀ ನಂಬರ್ ಇರುತ್ತೆ. ಸಿ ವ್ಯಾಲ್ಯೂ ಏನು ಕೊಟ್ಟಿರ್ತಾರೋ ಅದನ್ನು ಸಿ ವ್ಯಾಲ್ಯೂ ಹಾಕ್ಕೊಂಡು ಸಾಲ್ವ್ ಮಾಡೋದು. /2a ಮತ್ತು a ಅಂತಂದ್ರೇನು, ಅಗೇನ್ x² ಪಕ್ಕ ಇರುತ್ತಲ್ಲ ಆ ನಂಬರು, ಆ ನಂಬರ್ ಹಾಕ್ಕೊಂಡು ನಾವು 2 × ಆ ನಂಬರ್ ಹಾಕ್ಕೊಂಡು a ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ x² - 7x + 10 = 0. ಇವಾಗ ಇದ್ರ ಕೆಳಗಡೆ ನಾನು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆಯಲ್ಲ, ಅದು ಹಾಕೋತೀನಿ. ax² + bx + c = 0. ಈ ರೀತಿಯೇ ಅವರು ಕ್ವೆಶನ್ ಕೊಟ್ಟಿದ್ದಾರೆ. ನೀವು ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತಂದರೆ, a ವ್ಯಾಲ್ಯೂ ಎಷ್ಟು 1, b ವ್ಯಾಲ್ಯೂ ಎಷ್ಟು -7, c ವ್ಯಾಲ್ಯೂ ಎಷ್ಟು +10, ಈ ಥರ ಬರ್ಕೊಂಬಿಡಿ ಸೈಡಲ್ಲಿ. ಈ ಥರ ಬರ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಇಲ್ಲಾಂದರೆ -7 ಜಾಗದಲ್ಲಿ ನೀವು +7 ಅಂತ ಬರ್ಕೊಂಬಿಡ್ತೀರಾ, ಬರೀ 7 ಅಂತ ಬರ್ಕೊಂಬಿಡ್ತೀರಾ. ಓಕೆ, ಇವಾಗ -7 ಎಲ್ಲಿಂದ ಬಂತು ಅಂದರೆ, ಬಿ ವ್ಯಾಲ್ಯೂ ನಾವು ಸೈಡಲ್ಲಿ ಬರ್ಕೊಂಬಿಟ್ಟಿದ್ದೀವಿ -7 ಅಂತಂದ್ಬಿಟ್ಟು. ಸೊ ಮೈನಸ್ ಇಂಟು -7 ಅಂತ ಹಾಕೋತೀವಿ. ಏನಕ್ಕೆ, ಆಲ್ರೆಡಿ ಒಂದು ಫಾರ್ಮುಲಾದಲ್ಲಿ -b ಅಂತ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂ ಬಿದೇನು -7 ಇದೆ. -7 ಏನಾಗುತ್ತೆ, ಅಲ್ಲಿ +7 ಆಗಿಬಿಡತ್ತೆ. ಪ್ಲಸ್ ನಾವು ಬರೆಯುವಾಗ ಫಸ್ಟ್ ಪ್ಲಸ್ ಮಾಡ್ಕೋತಾ ಇದ್ದೀವಿ. ಸೊ ರೂಟ್ ಏನಿವಾಗ √b² ಅಂತಂದರೆ 7² -7² ಏನಾಗುತ್ತೆ 49, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. 7² 49, 49 - 4ac ಅಂತಂದ್ರೇನು, 4 × a ವ್ಯಾಲ್ಯೂ ಎಷ್ಟು 1, 4 × 1 × c ವ್ಯಾಲ್ಯೂ 10, 4 × 1 × 10 40 ಆಯಿತು. ಓಕೆ, 49 - 40 ಎಷ್ಟಾಯಿತು, 9 ಆಯಿತು. √9, 7 + √9. ಇವಾಗ 7 + √9/2, ಎಕ್ಸ್ನ ವ್ಯಾಲ್ಯೂ ಏನಿದೆ ಇವಾಗ 7 + √9/2 ಇದೆ. ಇನ್ನೊಂದು ಎಕ್ಸ್ ಈಕ್ವಲ್ಸ್ 7 - √9/2. ಮೈನಸ್ ಏನಕ್ಕೆ, ಪ್ಲಸ್ ಮತ್ತು ಮೈನಸ್ 2 ಇದೆ ಅಲ್ವಾ ಫಾರ್ಮುಲಾದಲ್ಲಿ. ಒಂದು
ಪ್ಲಸ್ ವ್ಯಾಲ್ಯೂ ಬರುತ್ತೆ, ಒಂದು ಮೈನಸ್ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ 7 + 9 / 2, 7 - √9 / 2 ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ. ಇವಾಗ ನಾವು √9ಗೆ 3 ಅಂತ ಬರ್ಕೊಂಡ್ವಿ. 7 + 3 / 2, 10 / 2 ಅದ್ರ ವ್ಯಾಲ್ಯೂ 5 ಬಂತು. ಇಲ್ಲಿ 7 - 3 / 2 ಅದು 4/2 ಆಗುತ್ತೆ. 2 1 2 2 ಸೊ ಒಂದು ಎಕ್ಸ್ ವ್ಯಾಲ್ಯೂ ಏನಾಯಿತು 5 ಬಂತು, ಒಂದು ಎಕ್ಸ್ ವ್ಯಾಲ್ಯೂ ಏನಾಯಿತು 2 ಬಂತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಮತ್ತು ಈ ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತೋ ಇಲ್ವೋ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಬೇಕು. ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ಇದೇ ರೀತಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಮ್ಯಾಥಮೆಟಿಕ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.